ನಮಸ್ಕಾರ ಬಂಧುಗಳೇ. ಇದು ನಮ್ಮ ಕರ್ನಾಟಕ ರಾಜ್ಯ ನಾಚಿಗೆಟ್ಟ ಸಂಗತಿಯ ಒಂದು ವಿಷಯ ಅಂದ್ರೂ ತಪ್ಪಾಗೋದಿಲ್ಲ. ಯಾಕೆಂತಂದರೆ ಇವತ್ತು ಸರ್ಕಾರಿ ಆಸ್ಪತ್ರೆ KR ಆಸ್ಪತ್ರೆಯಲ್ಲಿ ಒಂದು ಪೇಷಂಟ್ನ ಪಕ್ಕದ ವಾರ್ಡಿಗೆ ತಗೊಂಡು ಬರಬೇಕು ಅಂತಂದರೆ ಅಲ್ಲಿ ವರ್ಕ್ ಮಾಡೋಂಥವ್ರಿಗೆ 50-100 ಕೈ ಕೊಡಲೇಬೇಕು. ಇಲ್ಲ ಕೆಳಗಡೆ ಒಂದು ಸ್ಕ್ಯಾನಿಂಗ್ಗೆ ಬರ್ಕೊಟ್ರೆ ಕೆಳಗಡೆಗೆ ತಂದರೆ 150 ರೂಪಾಯಿ, ಮತ್ತೆ ಪುನಃ ಮೇಲ್ಗಡೆ ಕರ್ಕೊಂಡೋದ್ರೆ 50 ರೂಪಾಯಿ. ಕೊಟ್ಟಿಲ್ಲ ಅಂದರೆ ಆ ಪೇಷಂಟ್ ಕಥೆನೇ ಮುಗೀತು ಅಂತ ಅನ್ಕೋಬೇಕು. ಆ ಥರಕ್ಕೆ ಮತ್ತು ಇನ್ನೊಂದೇನಪ್ಪ ಅಂತಂದರೆ ಒಂದು 2:30 ರಾತ್ರಿಯಲ್ಲಿ ಒಂದು ಬಾಡಿ ಒಬ್ಬರು ತೀರೋಯ್ತಾರೆ. ಆ ಪೇಷಂಟ್ನ ಹಾಸ್ಪಿಟಲ್ ಒಳಗಡೆ ಅಂದರೆ ಅವ್ರ ವಾರ್ಡಿಂದ ಬಾಡಿನ ಹೊರ್ಗಡೆ ನೋಡಿ ಎಂಟ್ರೆನ್ಸ್ ಏನಿದೆ ಆ ಹಾಸ್ಪಿಟಲ್ ಎಂಟ್ರೆನ್ಸು, ಅಲ್ಲಿಗೆ ತಂದು ಕೊಡಬೇಕು ಅಂತಂದರೆ 500 ರೂಪಾಯಿ ದುಡ್ಡು ಕೊಡಬೇಕು. ಸಮಾಜ ಹೆಂಗೈತೆ? ಅಲ್ಲಿ ತಂದೆನೋ ಕಳ್ಕೊಂಡು ಮಗು ಅಳ್ತೈತೆ, ಗಂಡನ ಕಳ್ಕೊಂಡು ಒಂದು ಹೆಂಗ್ಸ್ ಅಳ್ತೈತೆ. ಅಲ್ಲಿ ಕಣ್ಣೀರು, ಮಾನವೀಯತೆ, ಮೌಲ್ಯಗಳಿಗೆ ಬೆಲೆನೇ ಇಲ್ಲ. ಬರೀ ಹಣಕ್ಕೆ ಮಾತ್ರ ಬೆಲೆ ಜಾಸ್ತಿ. ಆಯಿತಾ? ಯಾವ ಥರ ಸಾಕ್ತೈತೆ ಸಮಾಜ ಅಂದರೆ ಇದಕ್ಕೆಲ್ಲದಕ್ಕೂ ನಾವೇ ಕಾರಣ. ನಾ ಪ್ರತಿ ಸಾರಿನೂ ಹೇಳ್ತೀನಿ, ಯೋಗ್ಯವಾದ ನಾಯಕರುಗಳನ್ನ ನಾವು ತರಬೇಕು. ಅಯೋಗ್ಯರನ್ನ ತಂದು ಅವ್ರ ಕೆಳಗಡೆ ಯೋಗ್ಯವಾದರನ್ನ ನಿಲ್ಲಿಸ್ತೀನಿ ಅಂದರೆ ಅದು ಆಗೋದಿಲ್ಲ. ಮೇಲೆ ಆಡಳಿತ ನಡೆಸೋಂಥವನು ಸರಿಯಾದ ಮೇಟಿ ಇದ್ದರೆ ಅದ್ರ ಕೆಳಗಡೆ ಬರೋಂಥವ್ರು ಸರಿಯಾದ ರೀತಿಯಲ್ಲಿ ಕೆಲಸ ಮಾಡ್ತಾರೆ. ನಾಚಿಕೆ ಆಗೋದಿಲ್ವಾ ಸಿದ್ದರಾಮಯ್ಯ, ಯಡಿಯೂರಪ್ಪ, ಕುಮಾರಸ್ವಾಮಿ? ಏನು ಮಾಡ್ತಾ ಇದ್ದೀರಾ ನೀವು? ಇದೇನ ನೀವೇ ಕೋಟಿ ಲೂಟಿ ಹೊಡಿಬೇಕಾದ್ರೆ ನಿಮ್ಮ ಕೆಳಗಡೆ, ನಿಮ್ಮ ಸರ್ಕಾರದ ಕೆಳಗಡೆ, ನಿಮ್ಮ ಆಡಳಿತದ ಕೆಳಗಡೆ ಬಂದು ಕೆಲಸ ಮಾಡೋಂಥವ್ರು ಲಂಚಕ್ಕೆ ಆಸೆ ಪಡದೆ ಇನ್ಯಾವುದಕ್ಕೆ ಆಸೆ ಪಡ್ತಾರೆ? ಇನ್ಸ್ಪೆಕ್ಟ್ರು ಮಂಚಕ್ಕೆ ಆಸೆ ಪಡ್ತಾನೆ, ಹಣಕ್ಕೆ ಆಸೆ ಪಡ್ತಾನೆ. ಕೆಲವೊಬ್ರು ಹಾಸ್ಪಿಟಲ್ಗಳಲ್ಲಿ ದಂಧೆಗಳಾಗೋಗ್ಬಿಟ್ಟೈತೆ. ಯಾವ ಥರ ನಡೀತೈತೆ ಸ್ವಾಮಿ ಸಮಾಜ? ಎತ್ತಾಗಿ ಹೋಯ್ತೈತೆ ಸಮಾಜ. ಒಂದು ಪೇಷಂಟ್ನ ಬಾಡಿ ತೊಗೊಂಡೋಗೋಕೆ ಆ್ಯಂಬುಲೆನ್ಸ್ ಇಲ್ಲ. ಆ ಬಾಡಿ ತೊಗೊಂಡೋಗ್ಬೇಕು ಅಂದರೆ ಅಲ್ಲೂ ಅಷ್ಟು ಜನನ ಹಾಕೋಬೇಡ, ಇಷ್ಟು ಜನನ ಹಾಕೋಬೇಡ, ಅಷ್ಟು ಜನನ ಕರ್ಕೊಂಡೋಗಲ್ಲ. ಎಲ್ಲ ಏನು ಸ್ವಾಮಿ ಇದು ನಿಮ್ಮ ಗುಂಡಾಗಿರಿ ರಾಜಕೀಯದಲ್ಲಿ? ಜನಗಳಿಗೆ, ಜನಸಾಮಾನ್ಯರಿಗೆ ಹೇಳೋದೇನೆಂದರೆ ಯೋಗ್ಯವಾದರನ್ನ ಆಯ್ಕೆ ಮಾಡಿ ಸ್ವಾಮಿ ದಯವಿಟ್ಟು. ಇವತ್ತು ನಮ್ಮದೇನೋ ಸತ್ತೋಯ್ತು, ಆದರೆ ಮುಂದಿನ ಪೀಳಿಗೆ ನಮ್ಮ ಮಕ್ಕಳುಗಳು, ಅವ್ರ ಮಕ್ಕಳು ನಮ್ಮನ್ನು ಕ್ಯಾಕರ್ ಸುಗಿಬಾರ್ದಲ್ವಾ? ಒಂದು ಯಾಕೆಂತಂದರೆ ತಪ್ಪು ನಾವೇ ಮಾಡ್ತಾ ಇರೋದು. ಅಪ್ಪ ಹಾಕಿದ ಆಲದ ಮರ ಅಂದ್ಬಿಟ್ಟು ಅದಕ್ಕೆ ನಾವಿದು ಮಾಡ್ತಾ ಇದೀವಿ. ಅದೇ ತರನಾಗಿ 3 ಸರ್ಕಾರ, ಕಾಂಗ್ರೆಸ್ಸು, BJP, JDS ಇವೇ ಸರ್ಕಾರ. ಇವ್ರನ್ನ ಬಿಟ್ಟರೆ ಇನ್ಯಾವುದೋ ರಾಜಕೀಯ ಪಕ್ಷಗಳಿಲ್ಲ. ಇವರೇ ನ್ಯಾಯವಾದವರು, ಇವರು ಯೋಗ್ಯವಾದರು ಅಂತ ನಂಬ್ಕೊಂಡು ನೀವು ಅವತ್ತಿಂದ ಇವತ್ತಿನವರೆಗೂ ಈ 3 ಪಕ್ಷದ ಅಯೋಗ್ಯರುಗಳಿಗೆ ನೀವು ಓಟ್ನ ಗುಂಡು ತುಂಡು ಹೆಂಡಕ್ಕೆ ಮಾರ್ಕೊಂಡು ಇಡೀ ಸಮಾಜದ ವ್ಯವಸ್ಥೆನೇ ಬದಲಾಯಿಸಿದಿರ. ಅವ್ಯವಸ್ಥೆ ಆಗೋಗ್ಬಿಟ್ಟಿದೆ. ಅಯೋಗ್ಯರು, ಅಪ್ರಾಮಾಣಿಕರು, ಅಪ್ರಾಯೋಜಕರು ಇಂಥವ್ರನ್ನೆಲ್ಲ ನೀವು ರಾಜಕೀಯದಲ್ಲಿ ನಾಯಕರುಗಳು, ಶಾಸಕರುಗಳು, ಮುಖ್ಯಮಂತ್ರಿ ಈ ರೀತಿ ಪಟ್ಟಗಳನ್ನ ಕಟ್ಕೊಂಡು ಕೂರ್ಸ್ಕೊಂಡ್ರೆ ಅವ್ರ ಕೆಳಗಡೆ ಕೆಲಸ ಮಾಡಕ್ಕೆ ಬರೋಂಥ ಸರ್ಕಾರಿ ನೌಕರಗಳು ಯೋಗ್ಯವಾದರಾಯ್ತಾರ? ಸರಿ, ಅವ್ರು ಯೋಗ್ಯವಾದರಾಗಬೇಕು ಅಂತಂದರೆ ಇವತ್ತು ಸರ್ಕಾರಿ ಕೆಲಸ ಸಿಗಬೇಕು ಅಂದರೆ ಅವರು ಲಂಚ ಕೊಡಬೇಕು. ಅವರು ಮತ್ತೊಂಥವು ಬಡ್ಡಿ ಸಾಲ ಮಾಡಿ ಲಂಚ ಕೊಟ್ಟು ಒಂದು ಸರ್ಕಾರಿ ಕೆಲಸಕ್ಕೆ, ಇನ್ಸ್ಪೆಕ್ಟರ್ ಕೆಲಸಕ್ಕೋ ಯಾವುದೋ ಒಂದು ಕೆಲಸಕ್ಕೆ ಬಂದಿರ್ತಾರೆ ಅನ್ಕೊಳ್ಳಿ. ಆಯಿತಾ? ಒಂದು ಟ್ರಾನ್ಸ್ಫರ್ಗೆ 5-6 ಲಕ್ಷ ಲಂಚ, ಒಂದು ಕೆಲಸ ಆಗಬೇಕು ಅಂತಂದರೆ 4-5 ಲಕ್ಷ ಲಂಚ. ಆಯಿತಾ? ಇದೆಲ್ಲ ನೀವು ಯಾರು ಕೊಡ್ತಿದ್ದಾರೆ? MLA, MP, ಹೋಮ್ ಮಿನಿಸ್ಟ್ರು, ಈ ಥರದ್ದು ಎಲ್ಲರೂ ಅಯೋಗ್ಯರು. ಎಲ್ಲರೂ ಯಾವನು ಇಲ್ಲಿ ಪ್ರಾಮಾಣಿಕವಾದವನಿಲ್ಲ. ಪ್ರಾಮಾಣಿಕವನು ಆದವನು ಇದ್ದಿದ್ರೆ ಇವತ್ತು ಸಮಾಜ ಯಾಕೆ ಈ ಥರ ಲಂಚದ ಕುಪ್ಪದಲ್ಲಿ ಬಿದ್ದೋಯ್ತಿತ್ತು? ಇವತ್ತು ಯಾಕೆ ಒಂದು ಹೆಣ ತಗೊಂಡೋಗ್ಬೇಕು ಅಂದರೆ ದುಡ್ಡು, ಡೆತ್ ಸರ್ಟಿಫಿಕೇಟ್ ತಗೋಬೇಕು ಅಂದರೆ ದುಡ್ಡು, ಮತ್ತೆ ಕಾರ್ಮಿಕ